ಡಿವೈಡರ್ಗೆ ಬೈಕ್ ಡಿಕ್ಕಿಯಾಗಿದೆ. ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ಕೆಪಿಟಿ ವೃತ್ತದ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ತಡರಾತ್ರಿ ವೇಗವಾಗಿ ಬಂದು ಡಿವೈಡರ್ಗೆ ಬೈಕ್ ಗುದ್ದಿಬಿಟ್ಟಿದೆ. ಡಿವೈಡರ್ಗೆ ಬೈಕ್ ಡಿಕ್ಕಿ ಆಗಿದ್ದರಿಂದ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ಕೆಪಿಟಿ ವೃತ್ತದ ಬಳಿ ನಡೆದಿರುವಂತಹ ಭೀಕರ ಅಪಘಾತ ಇದು. ತಡರಾತ್ರಿ ವೇಗವಾಗಿ ಬಂದು ಡಿವೈಡರ್ಗೆ ಡಿಕ್ಕಿ ಹೊಡೆದಿರೋದು ಬೈಕ್. ಶ್ರೀನಿವಾಸ ಕಾಲೇಜಿನ ಸಂಕೀರ್ತನ್ ಹಾಗೂ ಧನುರ್ವೇಶ್ ಸಾವನ್ನಪ್ಪಿರುವಂತಹ ವಿದ್ಯಾರ್ಥಿಗಳು ಕೇರಳದ ಕಾಸರಗೋಡಿನ ಮೂಲದವರು ಅಂತ ಹೇಳಲಾಗ್ತಿದೆ. ರಾತ್ರಿ ಟೀ ಕುಡಿಯೋದಕ್ಕೆ ಅಂತ ತ್ರಿಬಲ್ ರೈಡಿಂಗ್ನಲ್ಲಿ ತೆರಳಿದ್ರಂತೆ ವಿದ್ಯಾರ್ಥಿಗಳು. ಈ ಘಟನೆಯಲ್ಲಿ ಕಾಸರಗೋಡು ನಿವಾಸಿ ಸಿಬಿ ಸ್ಯಾಮ್ಗೆ ಗಾಯಗಳಾಗಿವೆ. 3 ಜನರು ಕೂಡ ಬೈಕಲ್ಲಿ ಹೋಗಿದ್ದಾರೆ. ಅದರಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರೆ ಓರ್ವ ಸಿಬಿ ಸ್ಯಾಮ್ ಅನ್ನುವಂಥ ವ್ಯಕ್ತಿಗೆ ಗಾಯಗಳಾಗಿವೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಂಡಿದ್ದಾನೆ. ಟೀ ಕುಡಿಯೋದಕ್ಕೆ ಅಂತ ನೋಡಿ ತಡರಾತ್ರಿ ತೆರಳಿದ್ದಾರೆ. ಈ ಸಂದರ್ಭದಲ್ಲಿ ವೇಗವಾಗಿ ಹೋಗಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದ್ದಾರೆ. ಆ ಘಟನೆಯಲ್ಲಿ ಸಂಕೀರ್ತನ್ ಹಾಗೂ ಧನುರ್ವೇಶ್ ಇಬ್ರು ಸಾವನ್ನಪ್ಪಿದ್ರೆ ಇನ್ನೋರ್ವ ವ್ಯಕ್ತಿ ಸ್ಯಾಮ್ ಅನ್ನುವಂಥವರು ಗಾಯಗೊಂಡಿದ್ದಾನೆ. ತಡರಾತ್ರಿಯಲ್ಲಿ ಒಂದು ರೀತಿಯಾಗಿ ಹುಚ್ಚು, ಇದು ಕ್ರೇಜ್. ಟೀ ಕುಡಿಬೇಕು ಅಂತ ಹೋದ್ರೂ ಪರವಾಗಿಲ್ಲ, ನಿಧಾನವಾಗಿ ಹೋಗಿ ವಾಪಸ್ ಬಂದ್ರ ಇಲ್ಲ, ವೇಗವಾಗಿ ಹೋಗಿದ್ದಾರೆ. ಡಿವೈಡರ್ಗೆ ಹೋಗಿ ಡಿಕ್ಕಿ ಹೊಡೆದಿದ್ದಾರೆ. ಇದರಿಂದಾಗಿ ಪಾಪ ಇಬ್ಬರು ಮೃತರಾಗಿದ್ರೆ ಓರ್ವ ಗಾಯಗೊಂಡಿದ್ದಾನೆ.